ನಮಸ್ಕಾರ ವೀಕ್ಷಕರೇ, ನಾನು ಒಂದು ಹವ್ಯಾಸಿ ರಂಗಭೂಮಿ ಕಲಾವಿದರನ್ನ ಪರಿಚಯ ಮಾಡೋ ಸಂದರ್ಭ. ಇವರು ಹವ್ಯಾಸ ರಂಗಭೂಮಿ ಇರೋದ್ರ ಜೊತೆಗೆ ತಮ್ಮದೇ ಆದ ಒಂದು ತಂಡ ಕಟ್ಕೊಂಡು ಒಂದು ಇಲ್ಲಿನ ಗ್ರಾಮೀಣ ಭಾಗದ ಯುವಕರಿಗೆ ಒಂದು ನಾಟಕ ಒಂದು ಟ್ರೈನಿಂಗ್ ಕೊಡೋದ್ರ ಜೊತೆಗೆ ತಾವು ಒಂದು ಉತ್ತಮವಾಗಿ ಅಭಿನಯವನ್ನು ಮಾಡ್ತಿದ್ದಾರೆ. ಜೊತೆಗೆ ಇವ್ರದ್ದೇ ಒಂದು ಹೋಟೆಲನ್ನು ಉದ್ಯಮನೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವೆಲ್ಲದ್ರೂ ಒಂದು ಮೂಲಕ ನಿಮಗೆ ಮಾತಾಡ್ತೀನಿ. ಮೊದಲಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ಪರವಾಗಿ ನಿಮಗೆ ಒಂದು ಸ್ವಾಗತ ಕೊಡ್ತೀನಿ. ನಿಮ್ಮ ಕಿರು ಪರಿಚಯ ಮೂಲಕ ನಮ್ಮ ವೀಕ್ಷಕರು ತಿಳಿಸ್ಕೊಡ್ಬೇಕು. ನಮ್ಮ ಹೆಸರು ರವಿ ಕೊರ್ಕೋಡ್ ಅಂತೇಳಿ. ನಾವು ಕೊರ್ಕೋಡು ಗ್ರಾಮದ ನಿವಾಸಿಯಾಗಿದ್ದು ತಿಮ್ಮಪ್ಪ ಜಯಮ್ಮ ಎಂಬ ತಂದೆ ತಾಯಿಗಳ ಒಬ್ಬ ಮಗನಾಗಿ ಯಶೋಧ ಎಂಬ ಸಂಗಾತಿಯನ್ನು ಮದುವೆಯಾಗಿ ನನಗೆ 2 ಮಕ್ಕಳು ಕೂಡ ಇದ್ದಾರೆ. ಒಬ್ಬನು ಚಂದನ್ ಅಂತೇಳಿ, ಒಬ್ಬರು ಮನೋಜ್ ಅಂತೇಳಿ. ನಾವು 3 ಜನ ಅಣ್ಣ ತಮ್ಮಂದಿರು. ಒಬ್ಬರು ರಾಘವೇಂದ್ರ ಅಂತೇಳಿ, ಇನ್ನೊಬ್ಬರು ಪ್ರವೀಣ್ ಕುಮಾರ್ ಅಂತೇಳಿ. ಹೋದ ಸರಿ ಕೊರೋನಾ ಟೈಮಲ್ಲಿ ಅವರು ತೀರ್ಕೊಂಡ್ರು. ಅವರು ಕೂಡ ಅವ್ರು ಬೆಂಗಳೂರಲ್ಲಿ ವಾಸಿಯಾಗಿದ್ದಾರೆ. ನಾವು ಇಲ್ಲಿ ಕುಪ್ಪಕಡಿಯಲ್ಲಿ ನಾವೊಬ್ಬ ಕೃಷಿಕರ ಮಂತ್ಯಾನದಲ್ಲಿ ಹುಟ್ಟಿ ಒಂದು ನಮ್ಮದೇ ಆದಂಥ ಒಂದು ವೃತ್ತಿಯಾಗಿ ಹೋಟೆಲ್ ಉದ್ಯಮವನ್ನು ಮಾಡಿಕೊಂಡು ಅದರ ಜೊತೆಗೆ ಈ ಒಂದು ರಂಗಭೂಮಿಯನ್ನು ಪದಾರ್ಪಣೆ ಒಂದು ಹವ್ಯಾಸಿ ರಂಗಭೂಮಿಯಾಗಿ ತಗೊಂಡು ಒಂದು ಕಲೆಯನ್ನು ಪ್ರದರ್ಶನ ಮಾಡ್ತಾ ಬಂದಿದೆ. ತುಂಬ ಒಂದು 10-15 ವರ್ಷಗಳಿಂದ ಈ ಒಂದು ಕಲೆಯನ್ನು ಪ್ರದರ್ಶನ ಮಾಡ್ತಾ ತುಂಬ ಹಳ್ಳಿಗಳಲ್ಲಿ ನಮ್ಮ ನಾಟಕ ತಂಡದಿಂದ ತುಂಬ ಅನೇಕ ನಾಟಕಗಳನ್ನು ಪ್ರದರ್ಶನ ಮಾಡಿದ್ದೀವಿ. ಈ ನಾಟಕದಲ್ಲಿ ಅನೇಕ ಕಲಾವಿದರನ್ನ ಪರಿಚಯ ಮಾಡುವಲ್ಲಿ ನಮ್ಮ ತಂಡ ಒಂದು ಯಶಸ್ವಿಯಾಗಿದೆ. ಈ ಒಂದು ನಾಟಕ ಒಂದು ವೇದಿಕೆಯಲ್ಲಿ ಅನೇಕ ಕಲಾವಿದರು ಕೂಡ ತಮ್ಮದೇ ಆದಂಥ ಒಂದು ಛಾಪುಗಳನ್ನು ಮೂಡಿಸಿ ತಮ್ಮ ಹೆಸರುಗಳನ್ನು ಮಾಡಿಕೊಂಡು ಹೋಗಿದ್ದಾರೆ. ಅಂಥ ಒಂದು ವೇದಿಕೆಯನ್ನು ಕಟ್ಟಿ ಒಂದು 10-15 ವರ್ಷಗಳಿಂದ ಸೊರಬ ತಾಲೂಕಿನಲ್ಲಿ ಸುತ್ತಮುತ್ತ ತಾಲೂಕುಗಳಲ್ಲಿ ಕೂಡ ಒಂದು ನಾಟಕವನ್ನು ಪ್ರದರ್ಶನ ಮಾಡ್ತಾ ಬರ್ತದೆ. ಈಗ ನೀವು ಒಂದು ನಾಟಕ ತಂಡ ಕಟ್ಕೊಂಡಿದ್ದೀರಾ, ಒಂದು ರಂಗಭೂಮಿಲಿ ಇದ್ದೀರಾ. ಆ ಬರೋಕ್ಕೆ ಪೂರ್ವದಲ್ಲಿ ನಿಮ್ಗೆ ಹೇಗೆ ಒಂದು ರಂಗಭೂಮಿಗೆ ಬರಬೇಕು ಅನ್ನೋದ್ರ ಒಂದು ಹೇಗೆ ಇಂಟ್ರೆಸ್ಟ್ ಬರ್ತಾ ಹೋಗ್ತದೆ? ಈಗ ಒಂದು ಹಿರಿಯ ಕಲಾವಿದರುಗಳೆಲ್ಲ ನಮ್ಮೂರಲ್ಲೆಲ್ಲ ನಾಟಕ ಮಾಡ್ತಾಯಿದ್ರು. ಅವ್ರನ್ನೆಲ್ಲ ನೋಡಿ ನಾವು ನಾಟಕ ಮಾಡಬೇಕು, ನಾವು ಒಂದು ಕಲೆ ಪ್ರದರ್ಶನದಲ್ಲಿ ನಮ್ಮನ್ನು ನಾವು ಭಾಗಿ ಮಾಡ್ಕೊಳ್ಬೇಕಂತ ನಾವು ಅವ್ರನ್ನ ನೋಡಿಕೊಂಡು ಈ ಒಂದು ಅವರ ಎಕ್ಸ್ಪ್ರೆಷನ್ ತಗೊಂಡು ನಾವು ಅವ್ರನ್ನ ನೋಡಿಕೊಂಡು ನಾವು ಈ ಒಂದು ರಂಗಭೂಮಿಗೆ ಬಂದ್ವಿ. ಸ್ಟಾರ್ಟಿಂಗಲ್ಲಿ ಅನೇಕ ಒಂದು ಹೆಣ್ಪಾತ್ರಗಳನ್ನು ಮಾಡಿ ಸಣ್ಣ ಪುಟ್ಟ ವೇದಿಕೆಗಳಲ್ಲಿ ಒಂದು ಪ್ರದರ್ಶನ ಮಾಡ್ಕೊತ ಆಮೇಲೆ ಕುರುಬನ ಕೊಡ್ಲಿ ಎಂಬ ಒಂದು ನಾಟಕದ ಮುಖಾಂತರ ನಾವು ರಂಗಭೂಮಿಗೆ ಒಂದು ಪದಾರ್ಪಣೆ ಮಾಡಿದ್ವಿ. ಈ ಒಂದು ನಮ್ಮ ನಾಟಕದ ಮೊದಲ ನಿರ್ದೇಶನವನ್ನು ನಮ್ಮ ಕೊರ್ಕೋಡು ಗ್ರಾಮದ ವೀರಭದ್ರಪ್ಪ ಮಾಸ್ತರ್ ಅವರಿಂದ ಆಶೀರ್ವಾದ ಪಡೆದು ಅಲ್ಲಿಂದ ಇಲ್ಲಿವರೆಗೂ ಕೂಡ ತುಂಬ ನಾಟಕಗಳನ್ನು ಪ್ರದರ್ಶನ ಮಾಡ್ಕೊಂಡು ಬಂದಿದ್ದೀನಿ ಸರ್. ಈಗ ನೀವು ಕೇಳಲ್ಪಟ್ಟೆ ಒಂದು ಹೋಟೆಲ್ ನಡೆಸ್ತಿದ್ದೀರಂತ, ಅದ್ರ ಬಗ್ಗೆ ಹೇಳೋದಾದರೆ ಎಷ್ಟು ವರ್ಷ, ಯಾವ ವರ್ಷದಿಂದ ಸ್ಟಾರ್ಟ್ ಮಾಡ್ತೀರಿ, ಹೇಗೆ ಅದು? ಸರ್ ಅದು ಒಂದು 10-11 ವರ್ಷ ಆಯಿತು ನಾನು ಹೋಟೆಲ್ ಮಾಡಿ. ನಾವು ಇದೇ ಒಂದು ಮರಿಯಪ್ಪ ಸರ್ಕಲ್ ಕುಪ್ಪಕಡ್ಡಿಯಲ್ಲಿ ನಮ್ಮ ಪುರುಷೋತ್ತಮ ವಕೀಲರು ಅಂತೇಳಿ ಅವ್ರದ್ದೇ ಆದಂಥ ಅವ್ರದ್ದು ಬಿಲ್ಡಿಂಗ್ ಅದು. ಅಲ್ಲಿ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಈ ಹೋಟೆಲ್ ಉದ್ಯಮಕ್ಕೆ ನಾನು ಬಂದಿದ್ದು. ಏನಕ್ಕಪ್ಪ ಅಂದರೆ ನಾನು ಎಲ್ಲ ಒಂದು ಉದ್ಯಮದಲ್ಲಿ ಸೋತು ಹೋಗಿ ಆಮೇಲೆ ನೋಡೋಣ ಇದೊಂದು ಹೋಟೆಲ್ ಉದ್ಯಮವನ್ನು ಮಾಡೋಣ ಅಂತ ಹೇಳಿ ಎಲ್ಲರೂ ಅವಾಗ ಬೇಡ ಅಂದರು. ಆದರೂ ಕೂಡ ನಾನೇನೋ ಧೈರ್ಯ ಮಾಡಿ ಒಂದು ಹೋಟೆಲ್ ಉದ್ಯಮಕ್ಕೆ ಕೈ ಹಾಕಿದೆ. ಅದು ಇವತ್ತಿನವರೆಗೂ ಸಕ್ಸಸ್ ತೆಗೆದುಕೊಂಡು ಬಂದು ನನ್ನ ಒಂದು ಈ ಮಟ್ಟದಲ್ಲಿ ನಿಲ್ಲಿಸಿದೆ ಸರ್. ಹೇಗೆ ಇಲ್ಲಿ ಒಂದೇ ಕಡೆ ಇದೆ ಮತ್ತು ಬೇರೆ ಕಡೆ ಏನಾದ್ರು ಮಾಡ್ಕೊಂಡಿದ್ದೀರಾ? ತವನಂದಿಯಲ್ಲಿ ಒಂದು ಫಾಸ್ಟ್ ಫುಡ್ ಮಾಡಿದ್ವಿ. ಒಂದು ಕಳೆದ 2 ವರ್ಷದಿಂದ ತಿರುಮಲ ಫಿಶ್ ಲ್ಯಾಂಡ್ ಅಂತ ಹೋಟೆಲ್ ಮಾಡಿದ್ವಿ. ಲೇಬರ್ಗಳ ಸಮಸ್ಯೆಯಿಂದ ಅದು ನಡ್ಸೋಕೆ ಆಗಲಿಲ್ಲ. ಆಮೇಲೆ ಗ್ಯಾಸು ಅದು ಇದು ಅಂತ ಪ್ರಾಬ್ಲಮ್ ಆಯಿತು. ಹಾಗಾಗಿ ಅದನ್ನು ಹೋಟೆಲ್ ಕ್ಲೋಸ್ ಮಾಡಿ ಬೇರೆಯವ್ರಿಗೆ ಕೊಟ್ಟು ಇವಾಗ ಅಲ್ಲೇ ತವನಂದಿಲ್ಲೇ ಅಲ್ಲೇ ಅದ್ರ ಪಕ್ಕದಲ್ಲೇ ತಿರುಮಲ ಫಾಸ್ಟ್ ಫುಡ್ ಅಂತೇಳಿ ಒಂದು ಫಾಸ್ಟ್ ಫುಡ್ ಮಾಡಿಕೊಂಡು ಅಲ್ಲಿ ಒಂದು ಉದ್ಯಮ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಈಗ ಹೇಗೆ ಒಂದು ಉದ್ಯಮಿ ಹೌದು, ಒಂದು ರಂಗಭೂಮಿಲಿ ಇದ್ದೀರಾ, ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ ಇದನ್ನು? ಇದು ಹೋಟೆಲ್ಲು ಅಂದರೆ ಅದು ನಮಗೆ ಜೀವನಕ್ಕಾಗಿ ಮಾಡ್ಕೊಂಡಲ್ಲ ಸರ್. ಅದು ನಾವು ಜಾಸ್ತಿ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಹವ್ಯಾಸವಾಗಿ ಒಂದು ರಂಗಭೂಮಿ ಅಟ್ರಾಕ್ಷನ್ ಇರೋದ್ರಿಂದ ಅದ್ರ ಮೇಲೂ ಅಟ್ರಾಕ್ಷನ್ ಆಗಿರೋದ್ರಿಂದ ಅದನ್ನ ನಮ್ಮ ವೇದಿಕೆಯಿಂದ ಹಲವಾರು ಕಲಾವಿದರಿಗೆ ಅವಕಾಶ ಸಿಗಲಿ, ಹಳ್ಳಿ ಪ್ರತಿಭೆಗಳು ಬೆಳೀಲಿ ಅಂತ ಹೇಳಿ ಈ ಒಂದು ರಾಜ್ಕುಮಾರ್ ಕಲಾ ತಂಡ ಅಂತ ನಿಮ್ಮದೇ ಒಂದು ತಂಡ ಮಾಡ್ಕೊಂಡು. ಎಷ್ಟು ಜನ ಇದ್ದಾರೆ ನಿಮ್ಮ ತಂಡದಲ್ಲಿ? ಸುಮಾರು ಒಂದು 50 ಜನ ಅದರಲ್ಲಿ ನಮ್ಮ ಕಲಾವಿದರಾಗಿ ಸೇವೆ ಸಲ್ಲಿಸಿದ್ದಾರೆ. ಅದರಲ್ಲಿ ನಮ್ಮ ಕಾರ್ಯದರ್ಶಿಯಾಗಿ ನಮ್ಮ ಹೊಸಬಳ್ಳಿ ಲಿಂಗರಾಜ್ ಅವರು 10 ವರ್ಷದಿಂದನೂ ಸೇವೆ ಸಲ್ಲಿಸ್ತಾ ಬಂದ್ದಾರೆ. ಆಮೇಲೆ ಕಡೆಗದ್ದೆಯಿಂದ ಅರುಣ್ ಕುಮಾರ್ ಅಂತೇಳಿ, ಆಮೇಲೆ ಒಬ್ಬರು ಈ ಒಂದು ನಮ್ಮ ಗ್ರೂಪಲ್ಲಿ ಅತ್ಯುತ್ತಮವಾಗಿ ಪ್ರದರ್ಶನ ಮಾಡಿ ಹಾಸ್ಯ ಕಲಾವಿದನಾಗಿ ಮಿಂಚಿ ಈಗ ಅವರಿಲ್ಲ ನಮ್ಮೊಂದಿಗೆ, ತಿಮ್ಮಪ್ಪ ಕಡೆಗದ್ದೆ ಅಂತೇಳಿ ಅವರು ಕೂಡ ನಮ್ಮ ತಂಡದಲ್ಲಿ ಒಂದು ಸೇವೆಯನ್ನು ಸಲ್ಲಿಸಿದರು. ಆಮೇಲೆ ಬಳ್ಳಿಬೆಲ್ ಚಂದ್ರಪ್ಪನವರು ಅಂತೇಳಿ ಅವರು ಒಂದು ಸಂದರ್ಶನ ಯಾವುದು ನಮ್ಮ ಸೇವೆ ಸಲ್ಲಿಸಿ ಅವರು ಕೂಡ ಇವಾಗಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ತೀರ್ಕೊಂಡಿದ್ದಾರೆ. ಅನೇಕ ಕಲಾವಿದರು, ತಳಗುಪ್ಪಿ ವೀರೇಂದ್ರ ಆಗಿರ್ಬೋದು, ಆಮೇಲೆ
ನಮ್ಮ ಹೊಸಬಳಿ ರಂಗನಾಥ್ ಅಂತೇಳಿ, ಆಮೇಲೆ ನಮ್ಮ ಕೊಂಡ್ಲಿ ವಿನಾಯಕಣ್ಣ, ಆಮೇಲೆ ನಮ್ಮ ಮಧುಕೇಶ್ವರ ಗುಡ್ನಾಪುರ ಅಂತೇಳಿ ಅನೇಕ ಕಲಾವಿದರು ನಮ್ಮ ತಂಡದಲ್ಲಿ ಸೇವೆಯನ್ನು ಮಾಡಿದ್ದಾರೆ ಸರ್. ಈಗ ಎಷ್ಟು ಒಂದು 10 ವರ್ಷ ಕಾಲ ಹೆಚ್ಚಿಗೆ ಕಾಲ ನಿಮ್ಮ ತಂಡ ಇದೆ. ಎಲ್ಲೆಲ್ಲಿ ಒಂದು ಪ್ರದರ್ಶನ ನೀಡಿದ್ದೀರಾ ನಿಮ್ಮ ತಂಡ ಅಂತ ಹೇಳ್ಬೋದಾ? ನಮ್ಮ ತಂಡ ಸುಮಾರು ಹಳ್ಳಿಗಳಲ್ಲೆಲ್ಲ ತುಂಬ ಪ್ರದರ್ಶನ ಆಗಿದೆ, ಜಾತ್ರೆಗಳ ಸಮಾರಂಭದಲ್ಲಿ. ಆಮೇಲೆ ಎಲ್ ಸಿ ಅಂತೇಳಿ ಆಮೇಲೆ ಅಂದೊಳ್ಳಿ, ಆಮೇಲೆ ಕುಪ್ಪಗಡ್ಡೆ, ಆಮೇಲೆ ಪುನದಳ್ಳಿ, ಈ ತುಂಬ ಕಡೆ ಇದ್ದಾವೆ. ಸುಮಾರು 10 ವರ್ಷದಿಂದನೂ ನಾಟಕ ಪ್ರದರ್ಶನ ಮಾಡ್ಕೊತ ಬಂದಿದ್ದೀನಿ ಸರ್. ಇದರಲ್ಲಿ ನಮಗೆ ಕಲಾವಿದರನ್ನ ಅತಿ ಒಂದು ಚೀಪಾಗಿ ನೋಡಿದ್ದಾರೆ, ಗೌರವ ಕೊಟ್ಟು ಕೂಡ ನಮ್ಮನ್ನು ನೋಡಿದ್ದಾರೆ. ಅತಿ ಚೀಪಾಗಿ ಅಂದರೆ ನೋಡಪ್ಪ ಇವರು ನಾಟಕ ಕಟ್ಕೊಂಡು ಹೆಣ್ಮಕ್ಳಿಗೆ ಕುಣಿಯೋಕ್ಕೋಸ್ಕರನೇ ನಾಟಕ ಮಾಡ್ತಾರೆ ಹಾಗೆ ಹೀಗೆ ಅಂತೇಳಿ ನಮ್ಮ ನೆಗೆಟಿವ್ ಆಗಿಲ್ಲ ಮಾತಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ಒಳ್ಳೆ ಆನ್ಸರ್ ಕೊಟ್ಟಿದ್ದೇವೆ. ಅವರೆಲ್ಲರೂ ಮುಟ್ಟು ನೋಡ್ಕೋಬೇಕು ಅಂತ ಆನ್ಸರ್ನ ನಾವು ರಂಗಭೂಮಿ ಮುಖಾಂತರ ಅವರಿಗೆ ಮುಟ್ಟಿಸಿದ್ದೇವೆ. ಕಲಾವಿದರು ಅಂದರೆ ಏನು ಅಂತೇಳಿ ನಾವು ತೋರಿಸ್ಕೊಟ್ಟಿದ್ದೇವೆ ಸರ್. ಈಗ ನೀವು ತಂಡದ ಕಟ್ಟಿ ಬೆಳೆಸ್ಬೇಕಂದ್ರೆ ಒಬ್ಬರಿಂದ ಭಾಳ ಕಷ್ಟ. ಒಂದಿಷ್ಟು ಜನ ನಿಮ್ಗೆ ಸಪೋರ್ಟಿವ್ ಇರ್ತಾರೆ, ಹಾಗೆ ಸಹಕಾರ ನೀಡಿದವರು ಅಥವಾ ಮುಂದೆ ನಿಮ್ಮ ರಂಗಭೂಮಿಲಿ ಸಹಕಾರ ನೀಡಿದಂಥವ್ರು ಯಾರು ಅಂತ ನೆನೆಸ್ಕೊಂಡಿದ್ದಾರೆ, ಯಾರನ್ನ ಹೇಳ್ಬೋದು? ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋ ಏಕೈಕ ವ್ಯಕ್ತಿ ಅಂದರೆ ಡಾಕ್ಟರ್ ಎಂ ಇ ಕೃಷ್ಣಪ್ಪ ಸರ್ ಅಂತೇಳಿ. ಅವರು ಇಲ್ಲೇ ನಮ್ಮ ಸೊರಬ ತಾಲೂಕು ಮುಟುಗುಪ್ಪೆ ಗ್ರಾಮದವರು. ನಮ್ಮ ಅನೇಕ ಬಾರಿ ನಮಗೆ ಲಕ್ಷಗಟ್ಟಲೆ ಅಮೌಂಟ್ ಕೊಟ್ಟು ನಮ್ಮ ತಂಡಕ್ಕೆ ನೆರವು ಕೊಟ್ಟು ಕಲಾ ಸೇವೆ ಮಾಡಿ ಅವರ ಒಂದು ಸಂಘದಲ್ಲಿ ಕೂಡ ನಾನು ರಾಜ್ಯಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ ಸರ್. ಅವರು ಕೂಡ ನಮ್ಮ ಸಂಘಕ್ಕೆ ನಾವು ತುಂಬ ಅನೇಕ ಬಾರಿ ನಮಗೆ ಅಂದರೆ ಸ್ವಲ್ಪ ಅಲ್ಪ ಅಲ್ಲ ಲಕ್ಷಗಟ್ಟಲೆ ಪೂರ್ತಿ ಅಮೌಂಟ್ ಕೊಟ್ಟು ಕೂಡ ಅವ್ರು ನಮಗೆ ನಾಟಕ ಪ್ರದರ್ಶನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ವ್ಯಕ್ತಿನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೀನಿ. ಹಾಗೆಯೇ ಸಹಕಾರ ಅಂತ ಬಂದರೆ ನಮ್ಮ ರಾಜಶೇಖರ್ ಚಿಕ್ಕಬ್ಬರು ಸರ್, ಅವರು ಯೋಗ ಗುರುಗಳು, ಅವರು ಕೂಡ ನಮ್ಮ ನಾಟಕದಲ್ಲಿ ಸಹಕಾರನೂ ಕೊಟ್ಟಿದ್ದಾರೆ. ತಮ್ಮ ಒಂದು ಕಲೆ ಸೇವೆಯನ್ನು ಮಾಡಿ ತಮ್ಮದೇ ಆದಂಥ ಒಂದು ಛಾಪನ್ನು ಸರ್ ಮೂಡಿಸಿದ್ದಾರೆ ಸರ್. ಆಮೇಲೆ ಅನೇಕ ಹಂಗೆ ನಮ್ಮ ಕುಪ್ಪಗಡ್ಡೆ ಗ್ರಾಮಸ್ಥರು, ಈ ಪೊಲಿಟಿಕಲ್ ಇರ್ಬೋದು, ಸಾಮಾಜಿಕವಾಗಿ ಇರ್ಬೋದು, ಎಲ್ಲರೂ ಕೂಡ ಅದೇ ಅನೇಕ ಬಾರಿ ನಾವು ಇಲ್ಲಿ ಸ್ಟಾರ್ಟಿಂಗು ನಾವು ತಂಡ ಬೆಳೆಸ್ಬೇಕಾಗಿದ್ದು ಫಸ್ಟ್ ಸ್ಟಾರ್ಟ್ ಆಗಿದ್ದು ಈ ಕುಪ್ಪಗಡ್ಡೆಯಿಂದ ಸರ್. ಕುಪ್ಪಗಡ್ಡೆಯಿಂದ ಫಸ್ಟ್ ನಮ್ಮ ಒಂದು ಫೌಂಡೇಶನ್ ಆಗಿ ತಗೊಂಡಿದ್ದೀವಿ ಸರ್. ಅನೇಕ ಜನಗಳು ನಮಗೆಲ್ಲ ಹಣಕಾಸು ಕೊಟ್ಟು ತುಂಬ ಸಹಾಯ ಮಾಡಿದ್ದಾರೆ ಸರ್. ನೀವು ಇಷ್ಟು ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಇದ್ದೀರಾ, ನಿಮ್ಮದೇ ಆದ ಒಂದು ತಂಡ ಕಟ್ಕೊಂಡಿದ್ದೀರಾ. ನಿಮ್ಗೆ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನ ಮಾಡಿರ್ತಾರೆ, ಗೌರವಿಸ್ತವೆ. ನಿಮಗೆ ಒಂದು ನೆನಪಿದ್ದಷ್ಟು ಒಂದು ಹೇಳ್ಬೋದಾ ಎಲ್ಲೆಲ್ಲ ಸನ್ಮಾನಗಳಾಗಿದೆ ಅಂತ? ಇತ್ತೀಚೆಗೆ ಕಳೆದ ವರ್ಷ ದಾವಣಗೆರೆಯಲ್ಲಿ ಮಲ್ಲಿಕಾರ್ಜುನ ನಾಟಕ ವಿವಿಧ ಸಂಸ್ಥೆಯಿಂದ ಸರ್ ಒಂದು ಸನ್ಮಾನ ಮಾಡಿದರು. ಹಾಗೆಯೇ ಸೊರಬ ಐ.ಟಿ.ಐ ಕಾಲೇಜಿಂದ ಒಂದು ನನ್ನ ಮುಖ್ಯ ಆಹ್ವಾನಿತವಾಗಿ ಕರೆಸಿ ನನಗೊಂದು ಅಲ್ಲಿ ಕೂಡ ಒಂದು ಸನ್ಮಾನ ಭಾಗವಹಿಸಿ ನನಗೊಂದು ಸನ್ಮಾನ ಮಾಡಿದ್ದಾರೆ. ಹಾಗೆಯೇ ಈ 17ನೇ ತಾರೀಕು ಪತ್ರಿಕಾ ಇದರಿಂದ ಸರ್ ನನಗೆ 17ನೇ ತಾರೀಕು ಒಂದು ಸನ್ಮಾನ ಇಟ್ಕೊಂಡಿದ್ದಾರೆ, ಇನ್ವೈಟ್ ಮಾಡಿದ್ದಾರೆ ಸರ್. ಆ ಒಂದು ಕಾರ್ಯಕ್ರಮಕ್ಕೆ 17ನೇ ತಾರೀಕು ಹೋಗಿ ಭಾಗವಹಿಸ್ತಾ ಇದ್ದೇನೆ. ಹಾಗೆಯೇ ಹಳ್ಳಿಗಳಲ್ಲೆಲ್ಲ ನನ್ನ ಅನೇಕ ನಾಟಕದ ವೇದಿಕೆಗಳಲ್ಲಿ ಕರೆಸಿ ಆಹ್ವಾನಿತನಾಗಿ ಕರೆಸಿ ನನ್ನ ಸನ್ಮಾನ ಮಾಡಿದ್ದಾರೆ ಸರ್. ಈಗ ಒಟ್ಟಾರೆ ಜೀವನ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತದೆ? ಒಂದು ನೀವು ಹೋಟೆಲ್ ಉದ್ಯಮಿಯಾಗಿ ನಡೆಸ್ತಿದ್ದೀರಾ, ಜೊತೆಗೆ ಒಂದು ರಂಗಭೂಮಿಯನ್ನು ಹವ್ಯಾಸಿಯಾಗಿ ತೊಗೊಂಡಿದ್ದೀರಾ. ಹೇಗೆ ನಡೀತಾ ಇದೆ ಎರಡನ್ನು ನೋಡೋದಕ್ಕೆ ಆದಾಗ? ಹೋಟೆಲ್ ಉದ್ಯಮಿ ಅಂದರೆ ಅದು ಜೀವನಕ್ಕೋಸ್ಕರ ಮಾಡ್ಕೊಂಡಿದೆ ಸರ್. ಇದು ನಾಟಕ ಅಂದರೆ ಒಂದು ಅನೇಕ ಕಲಾವಿದರು, ಅವಾಗಲೇ ಹೇಳ್ದಂಗೆ ಅನೇಕ ಕಲಾವಿದರಿಗೆ ಒಂದು ಅವಕಾಶ ಸಿಗಲಿ. ಎಷ್ಟೋ ಕಲಾವಿದರು ಎಲೆಮರಿಗಳ ಕಾಯಿಯಾಗಿ ತಮ್ಮದೇ ವೇದಿಕೆ ಸಿಗದೆ ಎಷ್ಟೋ ಜನಗಳು ಇರ್ತಾರೆ. ಅಂಥವ್ರಿಗೆ ಒಂದು ವೇದಿಕೆ ಸಿಗಲಿ ಅನ್ನೋ ಒಂದು ದೃಷ್ಟಿಯಲ್ಲಿ ಈ ಒಂದು ನಾಟಕ ತಂಡವನ್ನು ಇಷ್ಟು ದಿನ ನಡ್ಸ್ಕೊಂಡು ಬಂದಿದ್ದೀವಿ ಸರ್. ಅದರಿಂದ ನಾವು ಹಣ ಏನು ಸಂಪಾದನೆ ಮಾಡಿಲ್ಲ ಸರ್. ರವಿ ಕೊರ್ಕೋಡ್ ಅಂದರೆ ಯಾರು ಅಂತ ಅಲ್ಲಿ ಹೋದಲ್ಲಿ ನನ್ನ ಗುರುತಿಸಿ ಮಾತಾಡಿ ಸರ್. ಆ ಲೆವೆಲಿಗೆ ನನ್ನ ಈ ಒಂದು ಕಲೆ ತಗೊಂಡೋಗಿ ನಿಲ್ಲಿಸಿದೆ ಸರ್. ಅದೇ ಒಂದು ತಂಡ ಕಟ್ಕೊಂಡಿದ್ದೀರಾ. ನಿಮ್ಮ ತಂಡದಲ್ಲಿ ಹಲವಾರು ಜನ ಕಲಾವಿದರು ಬರ್ತಾರೆ, ಅಭಿನಯ ಮಾಡ್ತಾರೆ. ಇನ್ನು ನಿಮ್ಮ ಜೊತೆಗೂ ಇದ್ದಂಥವ್ರು ಇದ್ದಾರೆ. ಯಾರೆಲ್ಲ ಇದ್ದಾರೆ ಅಂತ ಹೇಳ್ಬೋದಾ ಸರ್? ನಮ್ಮ ತಂಡದಲ್ಲಿ ಕಲಾವಿದರು ಅನ್ನೋಕ್ಕಿಂತನೂ ಕವಿಗಳು ಕೂಡ ನಮ್ಮ ತಂಡದಲ್ಲಿ ಒಂದು ಪ್ರದರ್ಶನ ಮಾಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಕೂಡ ನಾವು ನಾಟಕ ಮಾಡ್ಕೊಂಡು ಹೋಗಿದ್ದೀವಿ. ಅಂಥ ವ್ಯಕ್ತಿಗಳ ಹೆಸರು ಹೇಳ್ಬೇಕಂದ್ರೆ ನಮ್ಮ ಮೊದಲನೇಗೆ ನಮ್ಮ ಕೊಂಡ್ಲಿ ವಿನಾಯಕ್ ಸರ್ ಅವರು, ಆಮೇಲೆ ನಮ್ಮ ಧನಂಜಯ್ ಬಡ್ಗೇರ್ ಕಾನ್ಗೋಡ್ ಅವರು ಕೂಡ ಬರಹಗಾರರು. ನಮ್ಮ ಕೊಂಡಿ ವಿನಾಯಕ್ ಸರ್ ಅವರು ಒಳ್ಳೆ ಬರಹಗಾರರೇ. ಆಮೇಲೆ ಕಲಾವಿದರಾಗಿ ಕಡೆಗೆದ್ದೆ ಪುನೀತ್ ಅವರು, ಆಮೇಲೆ ಅರುಣ್ ಅವರು, ಆಮೇಲೆ ಹೊಸಬಳಿ ದಿನೇಶ್, ಹೊಸಬಳಿ ಶಿವಪ್ಪ, ಆಮೇಲೆ ಕುಪ್ಪಗಡ್ಡೆಯಿಂದ ಹರೀಶ್ ಅಂತ ಹೇಳಿ, ಆಮೇಲೆ ನಟರಾಗಿ ಹೊರಗಡೆಯಿಂದ ನಾವು ಕರೆದುಬಿಟ್ಲೆ ಗೌರವಾನ್ವಿತವಾಗಿ ಅವ್ರು ಬಂದು ಯಾವುದೇ ಒಂದು ಹಣ ಡಿಮ್ಯಾಂಡ್ ಮಾಡಿದೆ ಬಂದು ಸಹಕಾರ ಕೊಟ್ಟವರು ಇದ್ದಾರೆ. ಆ ಲಿಸ್ಟಲ್ಲಿ ನಮ್ಮ ಬುರ್ಲಾ ಅಂತ ಹೇಳಿ, ಸಿದ್ದಾಪುರ ಅಣ್ಣಪ್ಪ ಅಂತೇಳಿ, ಅವರಿಗೆ ಬುರ್ಲಾ ಅಂತಲೇ ಅವ್ರು ಫೇಮಸ್ ಆಗಿರೋದು. ಆಮೇಲೆ ನಮ್ಮ ಅಸ್ಲಾಂ ಶೇಖ್ ಅಂತ ಹೇಳಿ ಅವರು ಕೂಡ ಒಳ್ಳೆ ಅದ್ಭುತ ನಟರು. ಅವರು ಕೂಡ ನಮ್ಮ
ಒಂದು ಸಂಘದಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಹಾಗೆಯೇ ಮಹಿಳಾ ಕಲಾವಿದರು ಅಂತ ಬಂದರೆ ಅವರು ಕೂಡ ನಾನು ಯಾವುದೇ ಮಹಿಳಾ ಕಲಾವಿದರಾದರೂ ನಾಟಕ ಹೆಚ್ಚು ಕಮ್ಮಿ ನಾಟಕ ಮುಗಿದ ತಕ್ಷಣ ಅವ್ರಿಗೆ ಪೇಮೆಂಟ್ ಕೇಳ್ತಾರೆ. ನಮ್ಮ ನಾಟಕಕ್ಕೆ ಬಂದರೆ ಅವ್ರು ಯಾವ ಪೇಮೆಂಟ್ಸ್ ಇದ್ರೆ ಕೇಳಲ್ಲ. ಯಾಕಂದರೆ ನಮ್ಮೇಲೆ ಅಷ್ಟು ಭರವಸೆ ರವಿಯಣ್ಣ ಕೊಡ್ತಾರೆ ಅಂತ ಹೇಳಿ ಅವ್ರದ್ದು ಏನು ಕೆಲಸ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ನಾನು ಅವ್ರಿಗೆ ಫೋನ್ಪೇ ಮಾಡಿ ಅವ್ರಿಗೆ ಏನು ಪೇಮೆಂಟು ಅದನ್ನ ಕೊಡ್ತೇವೆ. ಅಂಥ ಕಲಾವಿದರಲ್ಲೇ ಅನಿತಾ ಹುಬ್ಬಳ್ಳಿಯವರು ನಮ್ಮ ಮೊದಲನೇದಾಗಿ ಹೇಳ್ಬೇಕಾಗತ್ತೆ. ಅವರು ತುಂಬ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಎಷ್ಟೋ ಕಡೆ ಒಂದು ಸೀನ್ಸ್ ಕೂಡ ಕೈ ಕೊಟ್ಟಾಗ ನಾನಿದ್ದೇನೆ ಹೆದರಬೇಡ ಅಂತೇಳಿ ಬೇರೆ ಕಡೆಯಿಂದ ಎಲ್ಲ ಸೀನ್ಸ್ ತರಿಸಿ ನಮ್ಮನ್ನ ನಾಟಕ ನಿಲ್ಲಿಸ್ಲಂಗೆ ಅವರು ನಾಟಕನ ತಗೊಂಡೋಗಿದ್ದಾರೆ. ಆಮೇಲೆ ನನಗೆ ಅತಿ ಹೆಚ್ಚಿನದಾಗಿ ಅಂದರೆ ನಮ್ಮ ಚೈತ್ರ ಮೈಸೂರು ಅಂತೇಳಿ ಅವ್ರು ಇಲ್ಲೆಲ್ಲೂ ಯಾವ ಭಾಗದಲ್ಲೂ ಅವ್ರು ಯಾರನ್ನೂ ಕರ್ಸೋಕ್ಕಾಗಿಲ್ಲ. ಅವರು ಡೇಟ್ ತಂದು ಮಾಡಿರೋ ವ್ಯಕ್ತಿ ಅಂದ್ರೆ ನಾನು ಒಬ್ಬನೇ ಅಂತ ಹೆಮ್ಮೆಯಿಂದ ಹೇಳ್ಕೊತೇನೆ. ಅವರು ಆಮೇಲೆ ಅವರು ಬೆಂಗಳೂರು ಐಶ್ವರ್ಯ ಅಂತೇಳಿ, ಆಮೇಲೆ ಸೌಮ್ಯ ಉಡುಪಿ, ಸೋನು, ಆಮೇಲೆ ನಮ್ಮ ಸುನೇತ್ರ ಅವರು ಅಂತ, ಆಮೇಲೆ ನಮ್ಮ ಲೋಕಲಲ್ಲಿ ಅಂದರೆ ನಮ್ಮ ಸೊರಬ ತಾಲೂಕಿನ ಒಂದು ಹೆಮ್ಮೆ ಕಲಾವಿದೆ ಅಂತ ಹೇಳ್ಬೋದು ಜ್ಯೋತಿ ಸೊರಬ ಅವರು. ಆಮೇಲೆ ತುಂಬ ಅನೇಕ ಮಹಿಳಾ ಕಲಾವಿದರು ಕೂಡ ನಮ್ಮ ತಂಡದಲ್ಲಿ ಬಂದು ತಮ್ಮ ಸೇವೆಯನ್ನು ಮಾಡಿದ್ದಾರೆ ಸರ್. ಆ ತಂಡದಲ್ಲಿ ಇನ್ನೂ ಕೆಲವೊಂದು ಕಲಾವಿದರಿದ್ದಾರೆ ಸರ್. ಅವರು ಮುಟುಗುಪಿ ಸಂತೋಷ್ ಅಂತೇಳಿ, ಮುಟುಗುಪಿ ಗಣಪತಿ, ಆಮೇಲೆ ಎಲ್ಕುಂದ್ಲಿ ಮಂಜುನಾಥ್ ಅಂತೇಳಿ, ಆಮೇಲೆ ನಮ್ಮ ನಾಟಕ ರಂಗಕ್ಕೆ ನಮ್ಮ ಸಜ್ಜಿಕೆ ಹಾಕಿ ಅವರು ಕೂಡ ಯಾವುದೇ ದುಡ್ಡು ಡಿಮ್ಯಾಂಡ್ ಮಾಡಿದೆ ನಮ್ಮನ್ನ ಒಂದು ಈ ಕಲೆಯನ್ನು ಪ್ರದರ್ಶನ ಮಾಡಲು ಸಹಕಾರ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಥಮವಾಗಿ ನಾನು ಹೇಳ್ಬೇಕಂದ್ರೆ ನಮ್ಮ ಗೋಪಾಲ್ ಕೃಷ್ಣ ನಂದಣ್ಣವರು ಕುಮಟಾದವರು ಅವ್ರು ತುಂಬ ಸಹಕಾರ ಕೊಟ್ಟಿದ್ದಾರೆ. ನಮ್ಗೆ ಭಾಳ ಆತ್ಮೀಯರು ಕೂಡ. ಹಾಗೇನೆ ನಮ್ಮ ಸುತ್ತಮುತ್ತ ಇಲ್ಲಿ ಹಳ್ಳಿ ಹತ್ತಿರದಲ್ಲಿರುವ ನಾವು ಕೈ ಹಾಕಿಬಿಡ್ಲೆ ಸಿಗೋಂಥ ವ್ಯಕ್ತಿ ಅಂದರೆ ನಮ್ಮ ಉಮಟೆಗೆದ್ದಿ ಕುಬೇರಣ್ಣ ಅಂತೇಳಿ ಅವರು, ಆಮೇಲೆ ರಾಣೆಬೆನ್ನೂರು ಕುಮಾರೇಶ್ವರ, ಆಮೇಲೆ ಹಾನಗಲ್ಲು ನಮ್ಮ ಬನ್ನಿ ಮಂಕಳಿ ಮಾನಪ್ಪಣ್ಣವರು, ಅವರೆಲ್ಲರೂ ಕೂಡ ನಮ್ಮ ಒಂದು ಇದಕ್ಕೆ ಒಂದು ಕಲಾ ಸಜ್ಜಿಕೆಯನ್ನು ಹಾಕಿ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ಸಂಗೀತ ಬಳಗ ಅಂತ ಹೇಳ್ಬೇಕಂದ್ರೆ ನಾನು ಆತ್ಮೀಯವಾಗಿ ಹೆಚ್ಚಿನದಾಗಿ ನನ್ನ ನಾಟಕ ಪ್ರದರ್ಶನದಲ್ಲಿ ನಾನು ಜಾಸ್ತಿ ಅವಕಾಶ ಕೊಟ್ಟಿದ್ದು ಅಂದರೆ ನಮ್ಮ ಕೊಂಡ್ಲಿ ವೆಂಕಟೇಶಣ್ಣ ಅಂತೇಳಿ ಅವರ ಒಂದು ತಂಡ. ಅಂದರೆ ಅವರು ಸಂಗೀತದಲ್ಲಿ ವೆಂಕಟೇಶಣ್ಣ, ಆಮೇಲೆ ಶ್ರುತಿ ನಾಣಿಕಟ್ಟ, ಆಮೇಲೆ ನಮ್ಮ ಗಣಪತಿಯಣ್ಣ ಕೊಂಡ್ಲಿ, ವಿರೂಪಾಕ್ಷ ಮಾಸ್ಟ್ರು, ನಮ್ಮ ಅತಿ ಹೆಚ್ಚಿನ ಒಂದು ಮೆಚ್ಚಿನ ತಬಲಾ ವಾದಕರು ಅಂದರೆ ನಮ್ಮ ಬೋಡ್ಗೆ ಸರ್. ಅವರೆಲ್ಲರೂ ಕೂಡ ನಮ್ಮ ತಂಡದಲ್ಲಿ ಇದು ಮಾಡಿದ್ದಾರೆ. ನಮ್ಮ ಮೌಲಿ ಮಾಲ್ತೇಶ್ ಸರ್ ಅವರು ಅನೇಕ ಬಾರಿ ಪಾಪ ಅವ್ರಿಗೆ ನಾವು ಕೊಡೋಕ್ಕಾಗಿಲ್ಲ, ಆದರೂ ಕೂಡ ಅವ್ರ ಮೇಲೆ ನಮ್ಗೆ ಅಭಿಮಾನ ಇದೆ. ಅವರು ಒಂದು ನೆಕ್ಸ್ಟ್ ಒಂದು ಮುಂದಿನ ದಿನದಲ್ಲಿ ನಮ್ಮ ತಂಡಕ್ಕೆ ಕರೆಸಿ ಅವ್ರಿಗೂ ಒಂದು ಅವಕಾಶ ಕೊಡ್ಬೇಕಂತ ಇದ್ದೀನಿ. ಹಾಗೆಯೇ ನಮ್ಮ ಗಡಿಮೇನಿ ಮಾಸ್ಟ್ರು ಗಣಪತಿ ಸರ್ ಅವರು ಕೂಡ ನಮ್ಮ ತಂಡದಲ್ಲಿ ತಮ್ಮದೇ ಆದಂಥ ಒಂದು ಸಂಗೀತ ಪ್ರದರ್ಶನ ಮಾಡಿದ್ದಾರೆ. ಅವರು ಸಂಗೀತದಲ್ಲಿ ಪಡಗೋಡು ಮಂಜಣ್ಣ ಇರ್ಬೋದು, ಆಮೇಲೆ ಅವರೆಲ್ಲ ಅವ್ರ ತಂಡದವರು ಕೂಡ ನಮಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಸರ್. ಸತ್ಯರಾಜ್ ಕೊಡಕಣಿ ಅಂತೇಳಿ, ಆಮೇಲೆ ನಮ್ಮ ಮಂಜುನಾಥ್ ತಳಗುಪ್ಪಿ ಅಂತೇಳಿ, ಆಮೇಲೆ ಗೌರವ ನಟರಾಗಿ ನಮ್ಮ ಮಬ್ಲೇಶ್ ಕುಮಟಾ ಅವರು ಸರ್ ನಮ್ಮ ತಂಡದಲ್ಲಿ ಬಂದು ಕರೆದ ತಕ್ಷಣ ತಮ್ಮದೇ ಆದಂಥ ಒಂದು ಸೇವೆಯನ್ನು ಮಾಡಿದ್ದಾರೆ. ಇನ್ನು ಈ ಗಡಿಬಿಡಿಯಲ್ಲಿ ಯಾವುದೇ ಒಂದು ಹೆಸರು ಮರೆತರು ದಯವಿಟ್ಟು ಅನ್ಯತಾ ಭಾವಿಸ್ಬೇಡ್ರಿ. ನಮ್ಮ ಲೋಕೇಶ್ ಕಾನ್ಗೋಡು, ಉಮೇಶ್ ಕಾನ್ಗೋಡು, ಆಮೇಲೆ ಹಲವಾರು ಕಲಾವಿದರು ಮಾಡಿದ್ದಾರೆ. ಆಮೇಲೆ ಊರ ನಾಗರಿಕರು ಸಹಕಾರ, ಊರ ನಾಗರಿಕರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಕೊರ್ಕೋಡು ಗ್ರಾಮದಲ್ಲಂತೂ ತುಂಬಾನೇ ಸಹಕಾರ ಕೊಟ್ಟು ಒಂದು 3-4 ನಾಟಕ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮೊನ್ನೆ ಈ ಸರಿ ದೇವಸ್ಥಾನದ ಇನಾಗ್ರೇಷನ್ಗೂ ನಮ್ಗೆ ಒಂದು ಅವಕಾಶ ಕೊಟ್ಟಿದ್ರು. ನಮ್ಮ ಕೊಂಡ್ಲಿ ವಿನಾಯಕ್ ಸರ್ ಅವ್ರ ಜೊತೆಗೆಲ್ಲ ಸೇರ್ಕೊಂಡು ನಾಟಕ ಮಾಡಿದ್ವಿ. ತುಂಬಾ ಅದ್ಭುತವಾಗಿ ಬಂತು ಸರ್. ಊರಿನ ನಾಗರಿಕರು ತುಂಬಾನೇ ಸಹಕಾರ ಕೊಟ್ಟಿದ್ದಾರೆ ಸರ್. ಈಗ ಒಂದು ಹವ್ಯಾಸಿ ರಂಗಭೂಮಿ ಅಲ್ಲದೆ ನಿಮ್ದು ಒಂದು ಹೋಟೆಲ್ ಉದ್ಯಮ ಒಂದು ಮೇನ್ ಆಗಿ ನಡ್ಸ್ಕೊಂಡು ಹೋಗ್ತಿದ್ದೀರಾ. ಅದು ಹೇಗೆ ನಡೀತಿದೆ, ಅದ್ರದ್ದು ಎಲ್ಲಿದೆ ಅನ್ನೋದು ನಮ್ಗೆ ಅಲ್ಲಿ ತೋರಿಸ್ಬೋದಾ ಸರ್? ಇಲ್ಲೇ ನಾನು ಹೇಳಿದ್ನಲ್ಲ ಅವಲ್ಲೇ ಕುಪ್ಪಕಡ್ಡೆ ಮರಿಯಪ್ಪ ಸರ್ಕಲ್ ಅಂತೇಳಿ ಇಲ್ಲೇ ಇದೆ. ನೀವು ಬನ್ನಿ, ನಾವು ಅಲ್ಲೇ ಮಾತಾಡ್ತಾ ಕಾಫಿ ಕುಡ್ಕೊಂತ ಮಾತಾಡ್ತಾ ಹೋಟೆಲ್ ಒಂದು ಪರಿಚಯ ಮಾಡಿಸೋಣ ಅಂತ ನಮ್ಮ ವೀಕ್ಷಕರಿಗೆ ಮಾತಾಡೋಣ ಸರ್. ಇದೇ ನಮ್ಮ ಹೋಟೆಲ್ ತಿರುಮಲ ಫಿಶ್ ಲ್ಯಾಂಡ್ ಅಂತೇಳಿ. ಬನ್ನಿ, ವೆಲ್ಕಮ್ ಸರ್. ಥ್ಯಾಂಕ್ ಯು. ಇದೇನು ಇಷ್ಟು ದೊಡ್ಡ ಬೋರ್ಡ್ ಇದೆಯಲ್ಲ, ಇದ್ರ ಬಗ್ಗೆ ಹೇಳ್ಬೋದಾ? ಇದು ಸರ್, ಇದು ಮೈಸೂರು ಚೈತ್ರ ಅಂತ ಹೇಳಿದ್ವಲ್ಲ ಸರ್, ಅದು ಇವರೇ ಇವರು ಮೈಸೂರು ಚೈತ್ರ ಅಂತೇಳಿ. ತುಂಬಾ ಆ ಕಡೆ ಎಲ್ಲ ಇದೇನು ಬರ್ಡೇ ಕೊಟ್ಟಿರೋದು? ಬರ್ಡೇ ಹೋದ್ ಸರಿ ಯೂಟ್ಯೂಬ್ ಕ್ಯೂನ್ ಅಂತಿದೆ. ಒಂದು ಯೂಟ್ಯೂಬ್ ಕ್ಯೂನ್ ಅಂದ್ರೆ ಯೂಟ್ಯೂಬಲ್ಲಿ ಏನೇ ಹೊಡೆದ್ರು ಅವ್ರದ್ದೇ ಜಾಸ್ತಿ ವಿಡಿಯೋ ಬರೋದು, ಅದಕ್ಕೆ ಯೂಟ್ಯೂಬ್ ಕ್ಯೂನ್ ಅಂತ ನಾವೇ ಕೊಟ್ಟಿರೋದು. ಇದೆಲ್ಲ ಫುಲ್ ಕವರೇಜ್ ಮಾಡಿ ನಂಗೊಂದು ಗಿಫ್ಟ್ ಆಗಿ ಇದನ್ನ ನನ್ನ ಹುಟ್ಟುಹಬ್ಬಕ್ಕೆ ಕೊಟ್ಟಿರೋದು ಸರ್. ಸರಿ ಸರಿ ಸರಿ. ಇದು ಬಂದು ಸರ್ ಹೋದ್ ಸರಿ ಕರ್ನಾಟಕ ನಾಟಕ ಅಕಾಡೆಮಿ ಇದರಿಂದ ನಂಗೆ ಒಂದು ಸನ್ಮಾನ ಮಾಡಿದೆ ಸರ್. ಇದು ಸರಿ ಸರಿ ಸರಿ, ದಾವಣಗೆರೆ ಅವರಿಂದ. ಮತ್ತೆ ಇನ್ನು ಹೋಟ್ಲು ತೋರಿಸ್ಬೋದು ಹೇಗಿದೆ, ಏನು ಎಷ್ಟು ಏನು ವರ್ಕ್ ಮಾಡ್ತಾರಂತ? ಬನ್ನಿ ಸರ್, ಬನ್ನಿ ಸರ್. ಇದು ನಮ್ಮ ಹೋಟೆಲ್. ಇದೆಲ್ಲ ಊಟಕ್ಕೆ ಇಲ್ಲೇ ನಾವು ಕೊಡೋದು. ಮಧ್ಯಾಹ್ನ ಊಟ ಎಲ್ಲ ಫುಲ್ ಇರುತ್ತೆ ಇಲ್ಲಿ. ಆಮೇಲೆ ಇದು ನನ್ನ ಫೇವ್ರೇಟ್ ಸರ್
ಅಪ್ಪು ಸರ್ ಅಂತ ಅಪ್ಪು ಸರ್ ಅಂದ್ರೆ ಎಲ್ಲರಿಗೂ ಸ್ವಲ್ಪ ನಮ್ಗೆ ಅದರಲ್ಲಿ ನನ್ಗೆ ಭಾರಿ ಫೇವ್ರೇಟ್ ಸರ್ ಇದು. ಹೌದಾ? ನಮ್ಮ ಮನೇಲಿ ಹೆಚ್ಚು ಕಮ್ಮಿ ಒಂದು 10 ಫೋಟೋ ಇದೆ ಇವರು. ಹೌದಾ? ನಾನು ತುಂಬಾ ಅವರಿಗೆ ಒಂದು ಊದ್ಬತ್ತಿ ಹಚ್ತೇನೆ. ಹೌದಾ? ಯಾಕಂದ್ರೆ ನಾನು ಅವ್ರನ್ನ ಒಂಥರ ದೇವರ ಸ್ವರೂಪ ಕಾಣ್ತೇನೆ. ಸರಿ ಸರಿ. ಎಲ್ಲ ಅಡಿಗೆ ಎಲ್ಲಿ ರೆಡಿ ಆಗುತ್ತೆ ಅದ್ರದ್ದೆಲ್ಲ? ಅಡಿಗೆ ಎಲ್ಲ ಈ ಕಡೆ ರೆಡಿ ಮಾಡ್ತೇವೆ. ಏನೇನೆಲ್ಲ ನಿಮ್ಮಲ್ಲಿ ಸ್ಪೆಷಲ್ ಆಗಿರುವಂತದ್ದು? ನಮ್ಮ ಹೋಟೆಲಲ್ಲಿ ಜಾಸ್ತಿ ಸರ್ ಮೀನೂಟ. ಹೌದಾ? ನಾನ್ ವೆಜ್ ಮೀನೂಟ ಸರ್. ತುಂಬಾ ದೂರದಿಂದೆಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಸರ್. ಆ ಕಡೆ ಇಲ್ಲಿ ಹಾವೇರಿ, ಚಿಕ್ಕೇರಿ, ಆಮೇಲೆ ಕಾಗೇನಹಳ್ಳಿಯಿಂದ ಈ ಕಡೆ ಎಲ್ಲ ವರ್ಕರ್ ಬಂದರು ನಮ್ಮ ಹೋಟೆಲ್ ಬಂದು ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗ್ತಾರೆ. ಸೀಸನ್ ಟೈಮ್ಲೆಲ್ಲ ಫಿಶ್ ಜೊತೆ ಮತ್ತೆ ಬೇರೆ ಏನ ಸಿಗುತ್ತೆ ಇಲ್ಲಿ? ಚಿಕನ್ ಐಟಮ್? ಚಿಕನ್ ಇದೆ, ಚಿಕನ್ ಫ್ರೈ, ಕಬಾಬು, ಬಿರಿಯಾನಿ ಮಾಡ್ತೇವೆ. ಹೌದಾ? ಆಮೇಲೆ ಫಾರಮ್ಮು, ಬಾಂಗ್ಡೆ ಎಲ್ಲ ತರದ ಮೀನು, ಒಂದು 2-3 ತರದ್ದು ಮೀನು ಇರುತ್ತೆ ಸರ್. ಈಗ ಸ್ವಲ್ಪ ವ್ಯಾಪಾರ ಕಡಿಮೆ ಇರೋದ್ರಿಂದ ಪಾರ್ಸಲ್ಗಳು ಜಾಸ್ತಿ ಆಗುತ್ತೆ. ಪಾರ್ಸಲ್ಗಳು ಜಾಸ್ತಿ ಆಗುತ್ತೆ ಸರ್. ಇದಕ್ಕೆ ಎಲ್ಲ ಸಾಥ್ ಕೊಡೋದು ನಾನು ಹೆಚ್ಚಿನದಾಗಿ ನಾನು ಹೊರಗಡೆ ರಂಗಭೂಮಿ ಇದಕ್ಕೆ ಹೋದಾಗ ನಮ್ಮ ಧರ್ಮಪತ್ನಿಯವರು ನನಗೆ ಅವ್ರು ಪರಿಚಯ ಮಾಡಿಸ್ಬೋದಾ? ಹಾಂ, ಮಾಡ್ಸೋಣ ಖಂಡಿತ. ಇದೇನು ಇಷ್ಟೊಂದು ಶೀಟ್ಗಳಲ್ಲಿ ಏನಿದೆ? ಇದು ನಮ್ಮ ಒಂದು ಇದು ವೇದಿಕೆಗೆ ಹೋದಾಗ ನಂಗೆ ಸನ್ಮಾನ ಮಾಡಿ ಕೊಟ್ಟಿದ್ದಾರೆ ಸರ್. ಸರಿ ಸರಿ. ಇದು ಸಂಪಗೋಡು ಅಂತೇಳಿ ಇಲ್ಲ ಸ್ವಲ್ಪ ನಮ್ಮ ಇದರಿಂದ ನಾನು ನಿರ್ದೇಶನ ಮಾಡಿದ್ದೇನೆ ಪ್ರಥಮ ಬಾರಿಗೆ. ನಾನು ಬೇಡ ಅಂದ್ರೆ ನಂಗೆ ಬರಲ್ಲಪ್ಪ ಅಂದರೂ ಕೂಡ ನಾನು ಕರ್ಕೊಂಡೋಗಿ ನಿರ್ದೇಶನ ಮಾಡಿಸಿ ಆ ಹುಡುಗರು ನನಗೆ ನಾಟಕ ಕಲಿತು ಅವರು ಲಾಸ್ಟಿಗೆ ನಾವು ಬರುವಾಗ ನನಗೆ ಇದನ್ನು ಸನ್ಮಾನ ಮಾಡಿ ಕೊಟ್ಟಿದ್ದಾರೆ ಸರ್. ಗೋಬಿಗೆ ಸರ್ ಅದು ಕ್ಯಾಬೇಜ್ ಎಲ್ಲ ರೆಡಿ ಮಾಡಿದ್ದೇವೆ. ಇನ್ನೂ ಐಟಮ್ ಯಾವುದು ರೆಡಿ ಆಗಿಲ್ಲ. ಇದು ಸಂಜೆ ವೆಜ್ ನಾನ್ ವೆಜ್ ಎರಡು ವೆಜ್ ನಾನ್ ವೆಜ್ ಇದೆ. ಇದೆಲ್ಲ ತವನಂದಿಯಲ್ಲಿ ಫಾಸ್ಟ್ ಫುಡ್ ಆಗಿ ಇದು ಮಾಡ್ತೇವೆ. ಫಾಸ್ಟ್ ಫುಡ್ ಅಲ್ಲಿಗೆ ಹೋಗುತ್ತೆ. ತವನಂದಿಯಲ್ಲಿ ಹೋಗುತ್ತೆ. ಇಲ್ಲೇ ಎಲ್ಲ ರೆಡಿ ಮಾಡ್ತೇವೆ. ಖಾರ ಎಲ್ಲ ರೆಡಿ ಆಗ್ತದೆ, ಮೀನು ಖಾರ. ಇಲ್ಲಿ ಜಾಸ್ತಿ ಫಿಶ್ ಊಟ ಜಾಸ್ತಿ ಹೋಗೋದು ಸರ್, ಫಿಶ್ ಊಟನೇ ಜಾಸ್ತಿ ಹೋಗೋದು. ಸರಿ ಸರಿ ಸರಿ. ಎಷ್ಟು ಜನ ವರ್ಕರ್ಸ್ ಇದೆ ನಿಮ್ಮಲ್ಲಿ? ನಮ್ಮಲ್ಲಿ 3 ಜನ ಇದ್ದಾರೆ, ಇನ್ನೂ 2 ಬಂದಿಲ್ಲ. ಒಬ್ರು ಇವ್ರು ನಾಗಣ್ಣ ಅಂತೇಳಿ. ಸರಿ 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 ಸರಿ. ಅವರು ಖಾರ ತೆಗ್ಯ ಇಡಲ್ಲ ಅದನ್ನ ಕಡೆ ಫುಲ್ ವರ್ಕಲ್ಲೇ ಬಿಸಿ ಇರ್ತಾರೆ. ಯಾವಾಗಲೂ ಬಿಸಿ ಇರ್ತಾರೆ ವರ್ಕಲ್ಲಿ ಅವರು. ಇವರು ನಮ್ಮ ಒಂಥರ ಬೆನ್ನೆಲುಬು ಅಂತಾನೆ ಹೇಳ್ಬೋದು. ನಾನು ಸ್ಟಾರ್ಟಿಂಗ್ ಹೋಟೆಲ್ ಮಾಡಿದಲ್ಲಿಂದನೂ ಈ ವ್ಯಕ್ತಿ ನನ್ನ ಜೊತೆ 11 ವರ್ಷದಿಂದ ನನ್ನ ಜೊತೆಗಿದ್ದಾರೆ. ತಮ್ಮ ಅಣ್ಣ ಎಲ್ಲ ಆಗಿ ನನ್ನ ಜೊತೆಗಿದ್ದಾರೆ ಸರ್. ಕೆಲಸ ಮಾಡಿದ್ರಲ್ಲಿ ಅವ್ರದ್ದೇ ಆದಂತ ಬೇರೆ ಏನು ಬಗ್ಗೆ ಅವ್ರಿಗೆ ಗಮನ ಹಾಕಲ್ಲ. ಅವ್ರ ಕೆಲಸ ಆಯ್ತು, ಅವ್ರ ಆಯ್ತು. ಬಂದಿರೋ ಕಸ್ಟಮರ್ಗಳನ್ನೆಲ್ಲ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ನೋಡ್ಕೊತಾರೆ. ಇನ್ನಿಬ್ರು ರಜೆ ಹಾಕಿದ್ದಾರೆ. ಇವ್ರ ಪರಿಚಯ ಮಾಡಿಸ್ಕೊಡ್ಬೋದಾ? ಇವರು ನಮ್ಮ ಧರ್ಮಪತ್ನಿಯವರು ಯಶೋಧ ಅಂತೇಳಿ. ನಾನು ನಿಮ್ಗೂ ಯಜಮಾನ್ರು, ಹೋಟೆಲ್ಗೂ ಯಜಮಾನ್ರು ಅಂತ? ನಮಗೂ ಯಜಮಾನ್ರ, ಈ ಹೋಟೆಲ್ಗೂ ಅವರೇ ಯಜಮಾನ್ರು. ಇಲ್ಲೆಲ್ಲ ಬಂದವರು ರವೇಣ ಇಲ್ಲೋದಂತ ಕೇಳಲ್ಲ, ಅಕ್ಕ ಇಲ್ಲಿ ಹೋದ್ರೆ ಅಕ್ಕ ಇಲ್ಲಿ ಹೋದ್ರು ಅಂತ ಕೇಳ್ತಾರೆ. ಸ್ವಲ್ಪ ನೀವು ಆಗಿಂದ ನಿಮ್ಗೆ ಒಂದ್ ಸ್ವಲ್ಪ ರಂಗಭೂಮಿಲಿ ಹೆಚ್ಚಿಗೆ ತೊಡ್ಸ್ಕೋಬಹುದು ಅನ್ಸುತ್ತೆ. ರಂಗಭೂಮಿಯ ಪ್ರದರ್ಶನ ಮಾಡಕ್ಕೆ ಸಪೋರ್ಟಿಂಗ್ ಇವರೇ ಸರ್. ಇವರು ಇಲ್ಲೆಲ್ಲ ನೋಡ್ಕೊಳ್ಳೋದಕ್ಕೆ ನಂದಲ್ಲಿ ಹೊರಗಡೆ ಆಟ. ಸಹಕಾರ ಇರೋದನ್ನ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಹೊರಗಡೆಯಿಂದ ಮಹಿಳಾ ಕಲಾವಿದರು ಯಾರೇ ಬಂದ್ರು ಕೂಡ ನಮ್ಮ ಮಿಸಸ್ ಚೆನ್ನಾಗಿ ಮಾತಾಡಿಸಿ ಅವ್ರನ್ನೆಲ್ಲ ಯಾವುದೇ ಒಂಥರ ಕೆಸರು ನೋಡದೆ ಒಂದು ಅಕ್ಕ ತಂಗಿಯರ ತರನ ಅಂತೇಳಿ ಅವ್ರನ್ನ ಒಳ್ಳೆ ಟ್ರೀಟ್ ಮಾಡಿ, ಯಾರೇ ಬಂದು ಕಲಾವಿದರು ಬಂದ್ರು ಕೂಡ ಒಂದು ಲೋಟ ನೀರು ಕೊಟ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಕೊನೆಯದಾಗಿ ಒಂದು ರಂಗಭೂಮಿ ಬಗ್ಗೆ ಇಷ್ಟು ವರ್ಷಗಳ ಕಾಲ ಇದ್ದೀರಾ, ಅದ್ರ ಬಗ್ಗೆ ಒಂದು ಅಭಿಪ್ರಾಯ ಹೇಳಿದ್ದಾರೆ ಅಥವಾ ಈಗಿನ ಜನತೆಗೆ ರಂಗಭೂಮಿ ಬಗ್ಗೆ ಇಂಟ್ರೆಸ್ಟ್ ಹೇಗಿದೆ ಅನ್ನೋದು ಹೇಳ್ಬೋದಾ? ನಾನು ಒಂದು ಮಾತಲ್ಲಿ ಹೇಳಕ್ಕೆ ಇಷ್ಟಪಡೋದೇನೆಂದರೆ, ಈಗಿನ ಇದರಲ್ಲಿ ಒಂದು ಸಿನಿಮಾ, ಧಾರಾವಾಹಿ ಅದು ಇದು ಅಂತೇಳಿ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡೋಕ್ಕಿಂತ ಯುವಕರು ಇಂಥ ಒಂದು ಕಲೆಯಲ್ಲಿ ತಮ್ಮದೇ ಆದಂಥ ಒಂದು ಕಲೆ ಪ್ರದರ್ಶನ ಹವ್ಯಾಸಿಯಾಗಿ ತಗೋಬಹುದು. ವೃತ್ತಿಯಾಗಿ ಜೀವನ ಕಟ್ಕೊಂಡೋದಿದ್ದಾರೆ ಸರ್. ಅದನ್ನ ಅವರು ವೃತ್ತಿಯಾಗಾದ್ರೂ ತಗೋಬಹುದು, ಹವ್ಯಾಸಿಯಾಗಿ ತಗೋಬಹುದು. ಒಟ್ಟು ಈ ಸುಮ್ಮನೆ ಕಾಲಹರಣ ಅಲ್ಲಿ ಇಲ್ಲಿ ಕುತ್ಕೊಂಡು ಪಬ್ಜಿ ಆಡೋದು, ಮೊಬೈಲಲ್ಲಿ ಇದು ಮಾಡೋದು, ಅದು ಇದು ಮಾಡೋದಕ್ಕಿಂತ ಇಂಥ ಒಂದು ಕಲೆಯಲ್ಲಿ ತಮ್ಮದೇ ಆದಂಥ ಒಂದು ಕಲೆಯನ್ನು ಪ್ರದರ್ಶನ ಮಾಡಲಿ, ಈ ಒಂದು ಕಲೆಯನ್ನು ಉಳಿಸ್ಕೊಂಡು ಹೋಗ್ಬೇಕಂತ ನಾನು ಯುವಕರಲ್ಲಿ ನಾನು ಹೇಳ್ತೇನೆ. ಈ ಎಲ್ಲರೂ ಸಹಕಾರ ಕೊಟ್ಟರೆ ತಾನೇ ಇಂಥ ಕಲೆ ಮುಂದುವರ್ಸ್ಕೊಂಡು ಹೋಗಕ್ಕೆ ಸಾಧ್ಯ ಆಗುತ್ತೆ. ಈಗ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರು ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಈ ನಾನೊಂದು ನಿಮ್ಮ ಮಲೆನಾಡು ಯೂಟ್ಯೂಬ್ ಚಾನಲ್ ಮುಖಾಂತರ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ಪುಟ್ಟ ಕಲಾವಿದನ್ನ ಸಂದರ್ಶನ ಮಾಡಲು ನೀವು ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದು ನನ್ನ ಒಂದು ಸಂದರ್ಶನ ಮಾಡಿದ್ದಕ್ಕೆ ಮಲೆನಾಡು ಯೂಟ್ಯೂಬ್ ಚಾನಲ್ ಮಾಲೀಕರಾಗಿರ್ತಕ್ಕಂಥ ನಮ್ಮ ವಿನಯ್ ಕಣ್ಣವರಿಗೂ ಕೂಡ ನಾನು ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಇಲ್ಲಿವರೆಗೂ ಒಂದು ರಂಗಭೂಮಿ ಹೇಗೆ ಒಂದು ಉದ್ಯಮಿಯಾಗೂ ನೀವು ಬ್ಯುಸಿಯಾಗಿದ್ರೆ ಅಂತ ಸಂದರ್ಭ ಸಹಿತ ನಿಮ್ಮ ಒಂದು ಇತಿಹಾಸವನ್ನು, ನಿಮ್ಮ ರಂಗಭೂಮಿ ಕಲೆ ಹೇಗೆ ನಡ್ಕೊ ಬರ್ತಿರೋದನ್ನ ತಿಳಿಸ್ಕೊಡೋದಕ್ಕೆ ಮಲೆನಾಡು ಮೀಡಿಯಾ ಪರವಾಗಿ ನಿಮಗೆ ನಾನು ಧನ್ಯವಾದಗಳು ಸರ್. ಥ್ಯಾಂಕ್ ಯು.